ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತಲ್ವಾ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲೀಸ್ ಅವ್ರಿಗೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡುವಂತ ಫಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು, ನೋಟಿಫಿಕೇಶನ್ ಆಗಿ ಬರುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ. ಸೊ ಹಾಗೆ ಬಂದ್ಬಿಟ್ಟು ನಂದು ಜ್ಯುವೆಲರಿದು ಕಲೆಕ್ಷನ್ಸ್ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಲ್ಲ, ಅದನ್ನ ನೋಡಿದಿರಲ್ಲ. ಅದರಲ್ಲಿ ಒಬ್ರು ಕೇಳಿದ್ರು, ಮೆಸೇಜ್ ಮಾಡಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ, ನಿಮ್ದು ಲಾಂಗ್ ಹಾರ ಎಷ್ಟು ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ರು. ನಂದು ಲಾಂಗ್ ಹಾರ ಬಂದ್ಬಿಟ್ಟು 40 ಗ್ರಾಮ್ ಇದೆ. ನಂದು 40 ಗ್ರಾಮ್ ಇದೆ ನಂದು ಲಾಂಗ್ ಹಾರ ಬಂದ್ಬಿಟ್ಟು. ನೀವು ಕೇಳಿದ್ರೆ ಆಮೇಲೆ ಇಯರಿಂಗ್ಸ್ ಕಲೆಕ್ಷನ್ಸ್ ನ ಮಾಡಿ ಅಂತ ಅಂದಿದ್ದೀರಾ, ಅದನ್ನು ಕೂಡ ಮಾಡ್ತೀನಿ. ಹಾಗೆ ಇವಾಗ ಗೋಲ್ಡ್ ಫುಲ್ ತುಂಬಾ ಜಾಸ್ತಿ ರೇಟ್ ಆಗ್ಬಿಟ್ಟಿದೆ. ಇವಾಗ ಗೋಲ್ಡ್ ಕೂಡ ಪರ್ಚೇಸ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋಂತ ವಿಷಯನೇ. ಗೋಲ್ಡ್ ತಗೋಬೇಕು ಅಂದ್ರೆ ಯೋಚನೆ ಮಾಡಿ ತಗೋಬೇಕು. ಇವಾಗ ನಾವು ಗೋಲ್ಡ್ ತಗೋಬೇಕು ಅಂತಂದ್ರೆ ಅಷ್ಟೊಂದು ರೇಟ್ ಇದೆ. ಆಮೇಲೆ ಇವಾಗ ಗೋಲ್ಡ್ ಅಂದ್ರೆ ತುಂಬಾ ಎಲ್ಲರಿಗೂ ಕೂಡ ಇಷ್ಟ ಇದೆ. ಯಾರಿಗೆ ತಾನೇ ಗೋಲ್ಡ್ ಅಂದ್ರೆ ಇಷ್ಟ ಇಲ್ಲ? ನಿಮ್ಗೆಲ್ಲರಿಗೂ ಕೂಡ ಗೋಲ್ಡ್ ಅಂದ್ರೆ ಇಷ್ಟ ಅಲ್ವಾ? ಈ ಇಯರಿಂಗ್ಸ್ ತಗೋಬೇಕು, ಗೋಲ್ಡ್ ಇಯರಿಂಗ್ಸ್ ತಗೋಬೇಕು, ಇಲ್ಲ ಗೋಲ್ಡ್ ಈಗ ಹುಡುಗರ್ಗೂ ಇಷ್ಟ ಇರ್ಬೋದು ಅಂತ ಅನ್ಸುತ್ತೆ. ಬಟ್ ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಹುಡುಗರ್ಗೂ ಗೋಲ್ಡ್ ಇಷ್ಟ ಇದೆಯೋ ಏನು ಅಂತ ಅಂದ್ಬಿಟ್ಟು. ಇವಾಗ ನಾನು ನ್ಯೂ ಲಾಂಗ್ ಹಾರನ ತಗೊಂಡಿದೀವಲ್ಲ, ಯಾವ ಡಿಸೈನ್ ತಗೊಂಡಿದ್ದೀನಿ ಏನು ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಮತ್ತೆ ಯಾವ ರೀತಿ ವ್ಲಾಗ್ಸ್ ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಒಂದು ಇನ್ವೆಸ್ಟ್ ಮಾಡ್ತೀವಿ ಗೋಲ್ಡ್ ನ, ಆಮೇಲೆ ಮುಂದೆ ನಮಗ್ ಬರುವಂತ ಕಷ್ಟ ಕಾಲಕ್ಕೂ ಕೂಡ ಗೋಲ್ಡ್ ನಮ್ಗೆ ಬೇಕಾಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತು ಅನ್ಸುತ್ತೆ, ಕಷ್ಟ ಕಾಲಕ್ಕೂ ಕೂಡ ಗೋಲ್ಡ್ ಬೇಕೇ ಬೇಕು. ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ರು ತಪ್ಪಾಗೋದಿಲ್ಲ, ನಾವು ಗೋಲ್ಡ್ ತಗೊಂಡ್ರು ತಪ್ಪಾಗೋದಿಲ್ಲ. ನಾವು ಗೋಲ್ಡ್ ತಗೊಂಡ್ರೆ ಈಗ ನಮ್ಗೆ ಏನೇ ಕಷ್ಟ ಬಂದ್ರು ಕೂಡ ನಾವು ಬ್ಯಾಂಕ್ ಅಲ್ಲಿ ಹೋಗಿ ನಾವು ಗೋಲ್ಡ್ ನ ಮಾಡ್ಬಿಟ್ಟು ಅಮೌಂಟ್ ತಗೊಂಡ್ ಬರ್ಬೋದು. ಅದಕ್ಕೋಸ್ಕರನಾದ್ರೂ ಗೋಲ್ಡ್ ಬೇಕಾಗುತ್ತೆ. ಮತ್ತೆ ಯಾರಿಗೆ ತಾನೇ ಗೋಲ್ಡ್ ಹಾಕೋಬೇಕು ಅಂತ ಅನ್ಸೋದಿಲ್ಲ, ಎಲ್ಲರಿಗೂ ಕೂಡ ಗೋಲ್ಡ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಹಾಗೆ ಮತ್ತೆ ಇಲ್ಲಿ ನಾನು ಒಂದು ಚೈನ್ ಹಾಕೊಂಡಿದ್ದೀನಲ್ಲ, ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಡಾಲರ್ ಇದೆಯಲ್ಲ, ಇದು ನೋಡಿ ಹೇಗಿದೆ ಡಾಲರ್ ಅಂದ್ಬಿಟ್ಟು. ಇದು ಬಾಲ್ ಶೇಪ್ ಅಲ್ಲಿ ಡಾಲರ್ ಇರೋದು. ಇದು ಬಂದ್ಬಿಟ್ಟು ನನ್ಗೆ ನನ್ನ ಪಾಪುಲಿ ಇದ್ನಲ್ಲ, ನಾನು 1 ವರ್ಷ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವಾಗ ನಮ್ಮ ಮಮ್ಮಿಯವ್ರ ಅಮ್ಮ ಇದ್ದಾರಲ್ಲ ಅವರು ಕೊಡ್ಸಿರೋಂಥದ್ದು. ಬಟ್ ಡಾಲರ್ ಮಾತ್ರ ಮಡಿಕೊಂಡಿದ್ವಿ. ಚೈನ್ ನಾನು ಮದುವೆ ಆದಾಗ ಹಾಕೊಂಡೇ ಇದ್ದೆ. ಅದಾದ್ಮೇಲೆ ಈಗ ನಿಶುದು ಬಾಣ್ತನ ಇತ್ತಲ್ಲ, ಬಾಣ್ತನ ಮುಗಿಸ್ಕೊಂಡು ನಾಮಕರಣಕ್ಕೆ ಹೋಗಿದ್ವಲ್ಲ ನಾವು, ಆವಾಗ ನಾನು ಚೈನ್ ನ ಕೊಟ್ಬಿಟ್ಟು ನಮ್ಮ ಮಮ್ಮಿಯವರು ಹೊಸಾದ್ ಮಾಡಿಸ್ಕೊಂಡ್ರು. ಡಾಲರ್ ಮಾತ್ರ ಅದೇ ಡಾಲರ್ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಡಿಸೈನ್ ಬೇಕು ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಾ ನೋಡಿ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಈಗ ಪಾಪುಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರ ಡಿಸೈನ್ಸ್ ಎಲ್ಲ ಮಾಡಿಸಿದ್ರೆ. ಈಗ ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಿದೆ, ಯಾವ ತರ ಡಿಸೈನ್ಸ್ ಎಲ್ಲ ಮಾಡಿಸ್ಕೋಬೇಕು ಅನ್ನೋಂಥದ್ದು. ಆಮೇಲೆ ಈಗ ಲಾಂಗ್ ಹಾರ ಆಗಿರ್ಬೋದು, ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು, ಈಗೆಲ್ಲ ಪ್ರತಿಯೊಂದು ಕೂಡ ಬೇರೆ ತರ ಡಿಸೈನ್ಸ್ ಎಲ್ಲ ಬಂದಿದೆ. ಈಗ ನಾನು ಜ್ಯುವೆಲರಿ ಕಲೆಕ್ಷನ್ಸ್ ನ ಬಿಟ್ಟಿದ್ನಲ್ಲ, ನಮ್ದೇ ನಾವಿದ್ದಾಗ ಆ ಟೈಮ್ ಅಲ್ಲಿ ಅಂದ್ರೆ 3 years ಬ್ಯಾಕ್ ಇದ್ದಾಗ ಅದು ಅವಾಗ ಟ್ರೆಂಡ್ ಆಗಿತ್ತು. ಆ ಜ್ಯುವೆಲರಿ ಅವಾಗ ಟ್ರೆಂಡ್ ಆಗಿತ್ತು. ಬಟ್ ಇವಾಗ ನನ್ನ 1 year 2 year ಆಯ್ತು ಅನ್ಸುತ್ತೆ ಈ ತರ ಟ್ರೆಂಡಿಂಗ್ ಡಿಸೈನ್ ಬಂದು ಜ್ಯುವೆಲರಿ. ಯಾವ ತರ ಅಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ತುಂಬಾ ಕ್ಯೂರಿಯಾಸಿಟಿಯಿಂದ ವಿಡಿಯೋಸ್ ನೋಡ್ತಾ ಇರ್ಬೋದು ಅನ್ಸುತ್ತೆ ನೀವು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಾಕ್ಸ್ ನ. ಇದು ಯಾರಿಗೆ ತಗೊಂಡಿದೀವಿ ಲಾಂಗ್ ಹಾರನ ಅಂತ ಅಂದ್ಬಿಟ್ಟು ನಿಮ್ಗೆ ಹೆಂಡಲ್ಲಿ ಹೇಳ್ತೀನಿ ನಾನು. ಇದು ಮತ್ತೆ ಎಷ್ಟು ಗ್ರಾಮ್ ಇದೆ ಕೂಡ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಇಯರಿಂಗ್ಸ್ ಕಲೆಕ್ಷನ್ಸ್ ಅದೆಲ್ಲ ಮಾಡ್ತೀನಿ. ಈ ಸದ್ಯಕ್ಕೆ ನಾನು ನಮ್ಮ ಮಮ್ಮಿ ಮನೇಲಿ ಇದ್ದೀನಿ. ನಾನು ಬಂದು ಇನ್ನೇನು 3-4 days ಆಯ್ತು. ನಾನು ಸ್ವಲ್ಪ ಹಾಗೆ ಇಲ್ಲಿಂದಾನೇ ಚೆಕಪ್ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ಸ್ಕ್ಯಾನಿಂಗ್ ಎಲ್ಲ ಬರ್ತಿದ್ದಾರೆ, ಅದೆಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನಾನು ಮನೆಗೆ ಹೋದ್ಮೇಲೆ ಇಯರಿಂಗ್ಸ್ ಕಲೆಕ್ಷನ್ಸ್ ನ ನಿಮ್ ಹತ್ರ ಶೇರ್ ಮಾಡ್ಕೋತೀನಿ ನಾನು. ಇವಾಗ ಫ್ರೆಂಡ್ಸ್ ನಾನು
ಯಾವ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ಇವಾಗ ಯಾವ ತರ, ಆಮೇಲೆ ಯಾರಿಗೆ ತಗೊಂಡಿದೀವಿ ಇದನ್ನ ಅಂದ್ಬಿಟ್ಟು. ಪ್ಲೀಸ್ ಸ್ಕಿಪ್ ಮಾಡಬೇಡಿ ಎಲ್ಲೂನುವೆ. ಓಕೆ, ನಾ ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಇವಾಗಿನ ರೈಟ್ ಅಲ್ಲಂತೂ ಜ್ಯುವೆಲರೀಸ್ ಎಲ್ಲ ತಗೊಳೋದಕ್ಕೆ ಆಗೋದಿಲ್ಲ. ಹಿಂದೆ ಮುಂದೆ ನೋಡಿ ತಗೋಬೇಕು, ಆಮೇಲೆ ಯೋಚನೆ ಮಾಡಿ ಬೇರೆ ತಗೋಬೇಕು. ಇದು ಲಾಂಗ್ ಹಾರ ತಗೊಂಡಿದೀವಲ್ಲ, ಅದಕ್ಕೆ ಈ ತರ ಕೊಟ್ಟಿದ್ದಾರೆ ಟ್ಯಾಗ್ ಹಿಂದೆಗೆ, ಎಕ್ಸ್ಟ್ರಾ ಕೊಟ್ಟಿರೋದು ಇದು. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಡಿಸೈನ್ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಡಿಸೈನು. ಇದು ನಿಮ್ಗೆ ಕ್ಲಿಯರಿಟಿ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ. ಇದು ನ್ಯೂ ಕಲೆಕ್ಷನ್ಸ್ ಕೂಡ ಜ್ಯುವೆಲರಿ ಶಾಪ್ಗೆ ಹೋಗಿದ್ವಲ್ಲ ಅವಾಗ ತೋರಿಸಿರುವಂತದ್ದು. ಅಂಡ್ ನಾವು ಕೂಡ ಫೋನಲ್ಲೆಲ್ಲ ಸರ್ಚ್ ಮಾಡಿದ್ವಿ ಯಾವ ತರ ಬೇಕು ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದ್ವಿ. ನಾವು ಇನ್ಸ್ಟಾದಲ್ಲಿ ಸರ್ಚ್ ಮಾಡಿದ್ವಿ, ಆಮೇಲೆ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ವಿ ಯಾವ ತರ ಕಲೆಕ್ಷನ್ಸ್ ತಗೋಬೇಕು, ಈಗಿನ ಟ್ರೆಂಡ್ ಅಲ್ಲಿ ಯಾವ ತರ ಇದೆ ಅಂದ್ಬಿಟ್ಟು. ಅಂದ್ರೆ ಇದು ಗೋಲ್ಡ್, ಇದು ಬೇರೆ ತರ ಗೋಲ್ಡ್ ಇದೆ, ಈಗೆಲ್ಲ ನಾರ್ಮಲ್ ಇದೇ ತರನೇ ಗೋಲ್ಡ್ ಮಾಡಿಸ್ಕೊಳ್ಳುವಂತದ್ದು ಎಲ್ಲರೂ ಕೂಡ. ಡಿಸೈನ್ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ನಂಗೂ ಕೂಡ ಇಷ್ಟ ಆಯ್ತು. ಇದು ಯಾರಿಗೆ ತಗೊಂಡಿದೀವಿ ಅಂತ ಹೇಳ್ತೀವಿ, ಇದು ನನ್ಗ ಯಾರಿಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅಂಡ್ ಬ್ಯಾಕ್ ಕ್ಯಾಮ್ರಾ ಮಾಡಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಅಂಡ್ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ನಾನು ಇವಾಗ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಡಿಸೈನ್ ಇದೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಬಂದು ನ್ಯೂ ಕಲೆಕ್ಷನ್ ಅಲ್ವಾ, ಅದಕ್ಕೆ ಈ ತರ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಮಿಡಲ್ ಅಲ್ಲಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ನಿಮ್ಗೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಇದೆ ಡಿಸೈನ್ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಬಂದು ಲಕ್ಷ್ಮಿದಿದೆ, ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ಲಕ್ಷ್ಮಿದಿದೆ ಇಲ್ಲಿ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ಡಿಸೈನ್ ಇದೆ ಅಂದ್ಬಿಟ್ಟು. ಅಂಡ್ ಇಲ್ಲಿಗೆಲ್ಲ ಸ್ಟೋನ್ಸ್ ಎಲ್ಲ ಬಂದು ರೆಡ್ ಕಲರ್ ಸ್ಟೋನ್ಸ್ ಹಾಕಿಸ್ಕೊಂಡಿದೀವಿ. ಫುಲ್ ಝೂಮ್ ಆಗಿ ಕೂಡ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಡಿಸೈನ್ ಅನ್ಬಿಟ್ಟು. ಮತ್ತೆ ದೂರದಿಂದ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಲಾಂಗ್ ಹಾರ ಅಂತ ಅಂದ್ಬಿಟ್ಟು. ಮತ್ತೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ. ಫ್ರಂಟ್ ಕ್ಯಾಮ್ರಾ ಇಂದ ತೋರಿಸ್ದೆ, ಬ್ಯಾಕ್ ಕ್ಯಾಮ್ರಾ ಇಂದ ಕೂಡ ತೋರಿಸೋದ ಅಂದ್ಬಿಟ್ಟು ನಿಮ್ಗೆ ತೋರಿಸಿದೀನಿ ನಾನು. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಹೇಗಿದೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಡಿಸೈನ್ ಹೇಗಿದೆ ಅಂದ್ಬಿಟ್ಟು. ಮತ್ತೆ ಇದು ಟ್ಯಾಗ್ ತೋರಿಸಿದ್ನಲ್ಲ ನಾನು ಯಾವ ತರ ಕೊಟ್ಟಿದ್ದಾರೆ ಇದು ಅಂದ್ಬಿಟ್ಟು, ಎಕ್ಸ್ಟ್ರಾ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಲಕ್ಷ್ಮಿದಿದೆ. ಇದು ದೂರದಿಂದ ನೋಡಿದ್ರೆ ಸ್ವಲ್ಪ ಕಾಸಂದು ಬರುತ್ತಲ್ಲ ಆ ತರ ಟೈಪ್ ಅಲ್ಲಿ ಇರೋದು ಇದು. ಆ ತರ ಟೈಪ್ ಇದೆ. ಹಾಗೆ ಮತ್ತೆ ಇದು ಬಂದು ಎಷ್ಟು ಗ್ರಾಮ್ ಇದೆ ಅಂದ್ರೆ 50 ಗ್ರಾಮ್ ಇದು ಇರೋದು ಲಾಂಗ್ ಹಾರ, 50 ಗ್ರಾಮ್ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಆಮೇಲೆ ಈಗಿನ ಒಡವೆ ಯಾವ ತರ ಅಂದ್ರೆ ಭಾರ ಇರೋದಿಲ್ಲ, ಫುಲ್ ವೆಯ್ಟ್ ಇರೋದಿಲ್ಲ ಜಾಸ್ತಿ. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂದ್ಬಿಟ್ಟು. ಆಮೇಲೆ ಹುಷಾರಾಗಿ ಹಾಕೋಬೇಕು ಇದನ್ನ. ನಾವು ನಮ್ದಿದೆಯಲ್ಲ ಒಡವೆ ಎಲ್ಲ ಬಂದು ನಮ್ದು ಲಾಂಗ್ ಹಾರ ಇದೆಯಲ್ಲ ತಕ್ಷಣ ಬೇಗ ಹಾಕೋಬಿಡ್ಬೋದು. ಇದನ್ನ ಆದ್ರೆ ಸ್ವಲ್ಪ ನಿಧಾನಕ್ಕೆ ವೇರ್ ಮಾಡ್ಬೇಕು. ಇದು ಅಲ್ಲಿ ಇಲ್ಲಿ ಸ್ವಲ್ಪ ಕಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ವೇರ್ ಮಾಡ್ಬೇಕು. ಈಗೆಲ್ಲ ಟ್ರೆಂಡ್ ಇದೇ ತರ, ಏನೋ ಚಿನ್ನ ಬಂದಿರೋಂಥದ್ದು ಇದೇ ತರ ಟ್ರೆಂಡ್. ಅಂಡ್ ಲಾಂಗ್ ಹಾರ ಆಗಿರ್ಬೋದು, ಶಾರ್ಟ್ ನೆಕ್ಲೆಸ್ ಎಲ್ಲ ಇದೇ ತರನೇ ಮಾಡಿಸ್ಕೋತಾರೆ. ಹಾಗೆ ಫ್ರೆಂಡ್ಸ್, ಇದನ್ನ ಯಾರಿಗೆ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಎಂಡ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ನಿಮ್ಗೆ. ಇದು ಬಂದ್ಬಿಟ್ಟು
ಹೇಳಿದ್ನಲ್ಲ 50 ಗ್ರಾಮ್ ಇದೆ. ಮತ್ತೆ ಇದು ತಗೊಂಡಿರೋದು ಬಂದ್ಬಿಟ್ಟು ನನ್ನ ತಂಗಿಗೆ ಇದನ್ನ ತಗೊಂಡಿರೋದು ಲಾಂಗ್ ಹಾರನ. ಏನಕ್ಕೆ ಅಂತಂದ್ರೆ ಇವಾಗ ಸ್ವಲ್ಪ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ವಾ, ಅದಕ್ಕೋಸ್ಕರ 3 ಇಯರ್ಸ್ 4 ಇಯರ್ಸ್ ಆದ್ಮೇಲೆ ಅವಳಿಗೂ ಕೂಡ ಮ್ಯಾರೇಜ್ ಮಾಡ್ತೀವಲ್ಲ, ಈಗ ಇಡ್ಲಿ ಅಂತ ಅಂದ್ಬಿಟ್ಟು ಅವಳಿಗೆ ತಗೊಂಡಿದೀವಿ. ಏನಾದ್ರು ಫಂಕ್ಷನ್ಸ್, ಏನಾದ್ರು ಮದ್ವೆ, ಆತರ ನಮ್ದು ರಿಲೇಟಿವ್ಸ್ ಮದ್ವೆ ಯಾವ್ದಾದ್ರು ಬಂದ್ರೆ ಅವಳು ಕೂಡ ಹಾಕೋತಾಳೆ. ಆಮೇಲೆ ಅವಳ ಮದ್ವೆಗೂ ಕೂಡ ಈಸಿ ಆಗುತ್ತೆ, ಈಗ್ಲೇ ಮಾಡಿಸಿ ಮಡಿಕೋಬಿಟ್ರೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವಾಗ ನಮ್ಮ ಮಮ್ಮಿಯವ್ರು ಬಂದು ಲಾಂಗ್ ಹಾರನ ತಗೊಂಡು ಮಡಿಕೊಂಡಿದ್ದಾರೆ. ಬಟ್ ಅವಳು ಶಾರ್ಟ್ ನೆಕ್ಲೆಸ್ ನ ಬೇಡ ಅಂತ ಅಂದ್ಲು. ನನ್ಗೆ ಲಾಂಗ್ ಹಾರನೇ ಬೇಕು, 50 ಗ್ರಾಮ್ಸ್ಗೆ ಮಾಡಿಸ್ಕೊಡಿ ಅಂತ ಅಂದ್ರು. ಅದಕ್ಕೋಸ್ಕರ ಅವಳಿಗೆ ಇದನ್ನ ಮಾಡಿಸ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅವಳಿಗೆ ಇದು ಮಾಡಿಸಿರೋದು, ನನ್ಗಲ್ಲ. ನನ್ನ ಹತ್ರ ಇದು ನನ್ಗೆ ಮದ್ವೆ ಟೈಮಲ್ಲಿ ನನಗೆ ಮಾಡಿಸಿ, ಸೇಮ್ ಇವಳಿಗೆ ಹೇಗೆ ಮಾಡಿಸಿ ಮಡಿಕೊಂಡಿದ್ರು ಅದೇ ತರ ನನಗೂ ಕೂಡ ಮಾಡಿಸಿ ಮಡಗಿದ್ರು. ನಮ್ಮ ಮದ್ವೆ ಟೈಮಲ್ಲಿ ನಾವು ಹಾಕೊಂಡು ನಮ್ ಗಂಡನ ಮನೆಗೆ ಹೋದ್ವಿ. ಓಲೆ ಇದು ಇಯರಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಅತ್ತೆ ಮಾವ ದೊಡ್ಡಮ್ಮ ಅವರೆಲ್ಲ ಮಾಡ್ಸಿರುವಂತದ್ದು ಮದ್ವೆಗೆ. ಈಗ ನಮ್ಮ ಮಮ್ಮಿಯವ್ರು ಕೊಟ್ಟಿರ್ತಾರಲ್ವಾ, ಅವ್ರದ್ದು ಅಂದ್ರೆ ಅವ್ರ ಮಕ್ಳು ಮದ್ವೆಗೆ ಕೊಟ್ಟಿರ್ತಾರಲ್ವಾ, ಅದೇ ತರ ನಮಗೂ ಕೂಡ ಗಿಫ್ಟ್ ಮಾಡಿ ಕೊಟ್ಟಿರುವಂತದ್ದು ಅದೆಲ್ಲ. ಇನ್ನು ಬ್ಯಾಂಗಲ್ ಆಗಿರ್ಬೋದು, ಲಾಂಗ್ ಹಾರ, ಶಾರ್ಟ್ ನೆಕ್ಲೆಸ್, ಇದೆಲ್ಲ ನಮ್ಮ ಮಮ್ಮಿಯವರೇ ಮಾಡಿಸಿರುವಂತದ್ದು. ಇವಳಿಗೂ ಕೂಡ ಅದೇ ತರ ಮಾಡಿಸಿ ಇವಾಗ ಮಡಿಕೊಂಡಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನು ಯಾವ ತರ ವ್ಲಾಗ್ ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇದನ್ನ ವೇರ್ ಮಾಡಿ ಕೂಡ ತೋರಿಸ್ತೀನಿ, ನಿಮ್ಗೆ ಹೇಗ್ ಕಾಣಿಸುತ್ತೆ ಡಿಸೈನ್ ಅಂತ ಅಂದ್ಬಿಟ್ಟು. ಇದನ್ನ ತುಂಬಾ ಹುಷಾರಾಗಿ ವೇರ್ ಮಾಡ್ಬೇಕು. ಹೋದ್ರೆ ನನ್ ತಂದ ತಕ್ಷಣ ನಾನೇನು ವೇರ್ ಮಾಡೋದಕ್ಕೆ ಹೋಗ್ಲಿಲ್ಲ, ನನ್ನ ತಂಗಿನೇ ಹಾಕೊಂಡ್ಲು. ಐ ಹೋಪ್ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಲಾಂಗ್ ಹಾರ ತೋರಿಸಿರೋ ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಲ್ವಾ. ಫಸ್ಟ್ ಟೈಮ್ ನನ್ನ ವ್ಲಾಗ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನ್ ಮಾಡೋಂತ ಫಸ್ಟ್ ವಿಡಿಯೋ ನಿಮ್ಗೆ ಬೇಗ ಒಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು, ನೋಟಿಫಿಕೇಶನ್ ಆಗಿ ಬರುತ್ತೆ. ಲೈಕ್ ಮಾಡಿ. ಹಾಗೇನೆ ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್.